ಕರ್ನಾಟಕದ ಎಲ್ಲ ಕಬ್ಬು ಬೆಳೆಗಾರರಿಗೆ ನಮಸ್ಕಾರ. ನಾನು ಕಳೆದ 2-3 ವಿಡಿಯೋಗಳಲ್ಲಿ ನಮ್ಮ ರಾಜ್ಯದ ಕಬ್ಬು ಬೆಳೆಗಾರರ ಕಬ್ಬಿಗೆ ನ್ಯಾಯಯುತ ಯೋಗ್ಯವಾದ ಬೆಲೆ ಸಿಗಲು ಸರ್ಕಾರ ಏನೇನು ಕ್ರಮ ತಗೊಂಡ್ರೆ ಒಳ್ಳೆಯದಾಕೈತೆ ಅನ್ನೋ ಬದಲು ಒಂದೆರಡು ವಿಚಾರ ಹಂಚಿಕೊಂಡಿದ್ದೆ. ಇವತ್ತು ನಾನು ತಮ್ಮೆಲ್ಲರ ಮುಂದೆ ಹೇಳುವಂಥ ವಿಷಯ ಏನಪ್ಪ ಅಂದ್ರೆ, ಈ ವರ್ಷ ಅಂದರೆ ಈಗೇನು 25-26ನೇ ಹಂಗಾಮ ಚಾಲು ಐತಲ್ಲ, ಈ ಹಂಗಾಮಿನಲ್ಲಿ ಇಡೀ ರಾಷ್ಟ್ರ ದೇಶವನ್ನು ಪರಿಗಣಿಸಿ ನೋಡಿದಾಗ ಒಟ್ಟು ಕಬ್ಬಿನ ಕ್ಷೇತ್ರ ಇರ್ಬೋದು, ಒಟ್ಟು ಸಕ್ಕರೆ ಉತ್ಪಾದನೆ ಇರ್ಬೋದು, ಇಥನಾಲ್ ಕುರಿತಾಗಿ ಸರ್ಕಾರದ ನೀತಿ ನಿಯಮ ಇರ್ಬೋದು, ನಂತರ ವಿದ್ಯುತ್ ದರ, ಇವೆಲ್ಲ ನೋಡೋಕ್ಕಾಗಲಿ ಸ್ವಲ್ಪ ಇನ್ನು ಬರೋ ದಿನಗಳಲ್ಲಿ ಸ್ವಲ್ಪ ಗಂಭೀರವಾದಂಥ ಪರಿಸ್ಥಿತಿ ನಿರ್ಮಾಣ ಆಕೈತೆ ಅಂತೇಳಿ ನನ್ನದೊಂದು ಅನಿಸಿಕೆ. ಯಾಕಪ್ಪ ಅಂದ್ರೆ, ಈ ಕಳೆದ 2024-25ನೇ ಹಂಗಾಮ ಏನೈತಲ್ಲ, ಈ ಕಳೆದ 10 ವರ್ಷದಾಗ ಏಕ್ದಮ್ ಲೋಯೆಸ್ಟ್ ಸಕ್ಕರೆ ಉತ್ಪಾದನೆ ಆದಂಥ ಒಂದು ಹಂಗಾಮ 261 ಲಕ್ಷ ಟನ್ ಆಗಿತ್ತು. ದೇಶದ ಆಂತರಿಕ ಬಳಕೆನ 280-290 ಲಕ್ಷ ಟನ್ ಇರುವಾಗ ಅದಕ್ಕಿಂತ ಕಡಿಮೆ ಇರೋದ್ರಿಂದ, ಮತ್ತು ಇನ್ನೊಂದು MSP 2019 ಏನು 31 ರೂಪಾಯಿ ಮಾಡ್ಯಾರಲ್ಲ, ಅಲ್ಲಿಂದ ಇಲ್ಲಿವರೆಗೆ ಏರ್ಸೇ ಇಲ್ಲ. ಉತ್ಪನ್ನ ಕಡಿಮೆ ಇತ್ತು, ಹೀಗಾಗಿ ದರ 37-38 ಮಾರಿದ್ವಿ. ಈಗಿನ ಪರಿಸ್ಥಿತಿ ಏನೈತಪ್ಪ ಅಂದ್ರೆ, ಒಂದು ಇಂಡಿಯನ್ ಶುಗರ್ ಮಿಲ್ಸ್ ಅಸೋಸಿಯೇಷನ್ ISMA ಮತ್ತು ನ್ಯಾಷನಲ್ ಫೆಡರೇಷನ್ ಆಫ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರೀಸ್ NFCSF ಇವರಿಬ್ಬರು ಒಂದು ಅಂದಾಜು ಮಾಡ್ಯಾರ, ದೇಶದೊಳಗೆ 315 ಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಆಗ್ತದೆ ಬರೋ ವರ್ಷ. ಆಮೇಲೆ ಒಂದು ಚೀನಿ ಮಂಡಿ ಅಂತೇಳಿ ಒಂದು ಪ್ರೈವೇಟ್ ಅದೊಂದು ಮಾರ್ಕೆಟರ್ಸ್ ಗ್ರೂಪ್, ಅವರು ಒಂದು ಏನು ಅಂದಾಜು ಮಾಡ್ಯಾರ, ಸರ್ಕಾರದ ಇಥನಾಲ್ ಪಾಲಿಸಿ ಏನರ ರಿನ್ಯೂ ಮಾಡಲಿಲ್ಲ, ಬದಲಾವಣೆ ತರಲಿಲ್ಲ ಅಂದ್ರೆ 349 ಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಆಗ್ತೈತಿ. ಇದಲ್ದ 26-27 ಸೀಸನ್ಸ್ ಐತಿ, ಕಬ್ಬಿನ ಬಂಪರ್ ಕ್ರಾಪ್ ಐತಿ ಅಂತೇಳಿ ಒಂದು ಅಂದಾಜು ಐತಿ ಇವರು. ಇದು ಯಾಕೆ ಗಂಭೀರ ಅಂದ್ರೆ, ಈಗ ನಮ್ಮ ದೇಶದಾಗ ಬಳಕೆ ಆಗೋದನ್ನ 280 ಲಕ್ಷ ಟನ್, ಆಲ್ರೆಡಿ 50 ಲಕ್ಷ ಟನ್ ಬಫರ್ ಸ್ಟಾಕ್ ಐತಿ. ಮತ್ತು 315 ಆಗಲಿ 349 ಆಗಲಿ ತಯಾರಾದ್ರೆ, ಸಕ್ರೆ ಮಾರ್ಕೆಟ್ನಾಗ ಬೇಡಿಕೆಗಿಂತ ಜಾಸ್ತಿ ತಯಾರಾದ್ರೆ ರೇಟ್ ಕುಸಿಯುವ ಸಾಧ್ಯತೆ ಐತಿ. ಇದು ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡುವ ವಿಷಯ. ಸರ್ಕಾರ ಮುಂಚಿತವಾಗಿ ಕ್ರಮ ತೆಗೆದುಕೊಳ್ಳಬೇಕು. ಆ ಕಾರಣಕ್ಕಾಗಿ ನಾವು ಕಬ್ಬು ಬೆಳೆಗಾರ ರೈತರು ಮತ್ತು ಸಕ್ಕರೆ ಕಾರ್ಖಾನೆಗಳ ಇಬ್ಬರು ಕೂಡ ರಾಜ್ಯ ಸರ್ಕಾರಕ್ಕೆ ಏನು ಕ್ರಮ ತಗೋಬೇಕು ಅವ್ರಿಗೆ ಹೇಳಬೇಕು, ಕೇಂದ್ರ ಸರ್ಕಾರದವ್ರು ಏನು ಕ್ರಮ ತಗೋಬೇಕನ್ನೋ ನಮ್ಮ ಬೇಡಿಕೆ, ನಮ್ಮ ಹಕ್ಕೊತ್ತಾಯ ಮಂಡಿಸಬೇಕು. ಈಗ ಡಿಸೆಂಬರ್ 8ಕ್ಕೆ ಬೆಳಗಾವಿಯ ಸುವರ್ಣಸೌಧದೊಳಗೆ ಚಳಿಗಾಲದ ಅಧಿವೇಶನ ನಡೆಯಕತ್ತೈತಿ. ಉತ್ತರ ಕರ್ನಾಟಕದ ಬೆಳಗಾವಿ ವಿಭಾಗದ ಮುಖ್ಯ ಬೆಳೆ ಕಬ್ಬನ ವಾಣಿಜ್ಯ ಬೆಳೆ. ಈ ನಮ್ಮ ಸಮಸ್ಯೆ ಕುರಿತು ನಮ್ಮ ರೈತ ಹೋರಾಟಗಾರರು, ನಾಯಕರು, ಜನಪ್ರತಿನಿಧಿಗಳು ಸರ್ಕಾರದ ಗಮನ ಸೆಳೆಯಬೇಕು. ಆ ಗಮನ ಸೆಳೆಯಲಿಕ್ಕೆ ಅವಶ್ಯ ಅಂದ್ರೆ ಪರಿಗಣಿಸಬೇಕಾದ ವಿಷಯನ ನಾನು ನಿಮ್ಗೆ ಪ್ರಸ್ತಾಪ ಮಾಡ್ತೀನಿ. ಏನಪ್ಪ ಅಂದ್ರೆ, ನಾವು ಕಬ್ಬು ಕಳಿಸಿ ಕಾರ್ಖಾನೆಯವರು ಸಕ್ರೆ ಮಾಡಿ ಅದಲ್ದ ಉಪ ಉತ್ಪನ್ನ ಆದ ಮೊಲಾಸಿಸ್ದಿಂದ ಇಥನಾಲ್ ಮಾಡ್ತಾರೆ, ರೆಕ್ಟಿಫೈಡ್ ಸ್ಪಿರಿಟ್ ಮಾಡ್ತಾರೆ. ಇಥನಾಲ್ ಪೆಟ್ರೋಲ್ನಾಗ ಕೂಡ್ಸಕ್ಕೆ ಹೋಗ್ತೈತಿ. ರೆಕ್ಟಿಫೈಡ್ ಸ್ಪಿರಿಟ್ ಅನ್ನೋದು ಆಲ್ಕೋಹಾಲಿಕ್ ಡ್ರಿಂಕ್ಸ್ ಅಂದ್ರೆ ಸಾರಾಯಿ ಒಳಗೆ ಉಪಯೋಗ ಆಗುವಂಥ ಮುಖ್ಯ ಕಚ್ಚಾ ವಸ್ತು. ಈ ಸಾರಾಯಿ ಮಾರಾಟದಲ್ಲಿ ಬರುವ ಅಬಕಾರಿ ತೆರಿಗೆ ಕರ್ನಾಟಕ ಸರ್ಕಾರದ ಒಂದು ಮುಖ್ಯ ಆದಾಯ. ಎಷ್ಟೆಷ್ಟು ಬಂದವಪ್ಪ? 2023-24 ಕರ್ನಾಟಕ ಸರ್ಕಾರಕ್ಕೆ ಅಬಕಾರಿ ತೆರಿಗೆ ಬಾಬ್ತು 34,628 ಕೋಟಿ ರೂಪಾಯಿ ಬಂದಿದ್ರೆ, 2024-25
35,530 ಕೋಟಿ ರೂಪಾಯಿ ಬಂತು. ಈ 25-26ರ ಬಜೆಟ್ನೊಳಗೆ ಅಂದಾಜು ಏನೈತಿ, 40,000 ಕೋಟಿ ಅಬಕಾರಿ ಆದಾಯ ಬರಬಹುದನ್ನೋ ಒಂದು ನಿರೀಕ್ಷೆ ಐತಿ. ಇದು ನಮ್ಮ ಮೊಲಾಸಿಸ್ನಿಂದ ತಯಾರಾಗುವ ರೆಕ್ಟಿಫೈಡ್ ಸ್ಪಿರಿಟ್ ಕಚ್ಚಾ ವಸ್ತು ಬಳಕೆಯಾಗುವಂಥ ಅಬಕಾರಿ ಇಲಾಖೆಯ ಆದಾಯದ ಗುರಿ. ಇದಲ್ದ ನಮ್ಮ ಸಕ್ಕರೆಗೆ ಈಗ ನಮ್ದು 6 ಲಕ್ಷ, ಇದು 6 ಕೋಟಿ ಟನ್ ಕಬ್ಬು ಉತ್ಪನ್ನ ಆಕೈತೆ ಅಂತ ಅಂದಾಜು ಐತಿ. 6 ಕೋಟಿಗೆ ನೀವು 10 ರಿಕವರಿನ ಹೇಳ್ರಿ, 6 ಕೋಟಿ ಕ್ವಿಂಟಲ್ ಸಕ್ಕರೆ ತಯಾರಾಕೈತಿ. 6 ಕೋಟಿ ಟನ್ಗೆ ಕಬ್ಬಿಗೆ 6 ಕೋಟಿ ಕ್ವಿಂಟಲ್ ಸಕ್ಕರೆ ತಯಾರಾಕೈತಿ 10 ರಿಕವರಿ ಹಿಡಿದ್ರು. ಅದಕ್ಕೆ 1 ಕ್ವಿಂಟಲ್ಗೆ 200 ರೂಪಾಯಿ GST, 5%ದಂತೆ. ಇದಲ್ದ ಎಥನಾಲ್ ಬ್ಲೆಂಡಿಂಗ್ ಹೋಗ್ತೈತಲ್ಲ, ಅದಕ್ಕೆ 5% GST. ಮತ್ತು ರೆಕ್ಟಿಫೈಡ್ ಸ್ಪಿರಿಟ್ ಅತ್ತೇನು ಈ ಆಲ್ಕೋಹಾಲಿಕ್ ಡ್ರಿಂಕ್ಸಿಗೆ ಹೋಗ್ತೈತಲ್ಲ, ಅದಕ್ಕೆ 18% GST ಫ್ಯಾಕ್ಟ್ರಿಯಿಂದ ಕಟ್ಟಿ ಮಾಲ್ ಹೊರಗೆ ಹೋಗುತ್ತೆ. ಇದು ಸಕ್ಕರೆ ಮೇಲೆ GST, ಮೊಲಾಸಿಸ್, ಇಥನಾಲ್ ಮೇಲೆ GST, ಆಮೇಲೆ ಸರ್ಕಾರದ ಅಬಕಾರಿ ಆದಾಯದ ವಿಷಯ ಹೇಳಿದ್ವಿ. ನಂತರ ಇನ್ನೊಂದು, ಕರ್ನಾಟಕದಾಗ ಟೋಟಲ್ ಫ್ಯಾಕ್ಟ್ರಿಗಳೊಳಗೆ 72 ಫ್ಯಾಕ್ಟ್ರಿಗೆ ಕೋಜನ್ ವ್ಯವಸ್ಥೆ ಐತಿ. ಅವ್ರ ಇನ್ಸ್ಟಾಲ್ಡ್ ಕೆಪಾಸಿಟಿ ಅಂದ್ರೆ ಅವ್ರ ಸಾಮರ್ಥ್ಯ 1731.61 ಮೆಗಾವಾಟ್ ಅದು. ಅವು ಕಳೆದ ವರ್ಷ 2759.49 ಮಿಲಿಯನ್ ಟನ್ ವಿದ್ಯುತ್ ಉತ್ಪಾದನೆ ಮಾಡ್ಯಾವ. ಇದರೊಳಗೆ ನೀವು ಅರ್ಧನ ಹಿಡೀರಿ, 1100 ಮಿಲಿಯನ್ ಟನ್ ಗ್ರಿಡ್ಡಿಗೆ ರಫ್ತು ಮಾಡ್ಯಾವಂದರು. ಆ ವಿದ್ಯುತ್ ಏನು ರಫ್ತು ಮಾಡ್ತಾರಲ್ಲ, ಅದಕ್ಕೆ $63.6 ಪರ್ ಯೂನಿಟಿಗೆ ಸರ್ಕಾರ ಟ್ಯಾಕ್ಸ್ ಹಾಕ್ತೈತಿ. ಒಂದು ಯೂನಿಟಿಗೆ 63.6 ಟ್ಯಾಕ್ಸ್ ಆಗ್ತೈತಿ. ಇದು ಸರ್ಕಾರಕ್ಕೆ ಕಾರ್ಖಾನೆಗಳಿಂದ ಬರುವ ಆದಾಯ. ಅದಕ್ಕೆ ನಮ್ಮ ಬೇಡಿಕೆ ಏನಿರಬೇಕು? ನನ್ನ ವಿಚಾರ, ಒಂದು, ಅಬಕಾರಿ ಆದಾಯದ ಅಂದಾಜನ 40,000 ಕೋಟಿ ಐತಿ. ಆಮೇಲೆ ಸಕ್ಕರೆ ಮೇಲೆ GST, ಇಥನಾಲ್ ಮೇಲೆ GST, ಆಮೇಲೆ ರೆಕ್ಟಿಫೈಡ್ ಸ್ಪಿರಿಟ್ ಮೇಲೆ GST, ಕರೆಂಟಿನ ಮೇಲೆ ಡ್ಯೂಟಿ, ಇವೆಲ್ಲ ಹಿಡಿದು ವರ್ಷಕ್ಕೆ 40,000-50,000 ಕೋಟಿ ಸಕ್ಕರೆ ಉದ್ಯಮದಿಂದ ಸರ್ಕಾರಕ್ಕೆ ಹೋಗ್ತೈತಿ. ಈ ಸರ್ಕಾರ ಮೊನ್ನೆ ರೈತರು ಹೋರಾಟ ಮಾಡಿದಾಗ 50 ರೂಪಾಯಿ ಸಹಾಯಧನ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತೀವಿ. 6 ಕೋಟಿಗೆ 50 ರೂಪಾಯಿ ಅಂದರೆ ಎಷ್ಟಾಯ್ತು? 300 ಕೋಟಿ ಆಯ್ತು. 300 ಕೋಟಿ ನಿಮ್ಗೆ 40,000-50,000 ಕೋಟಿ ಕಬ್ಬಿನ ಉದ್ಯಮದಿಂದ ಆದಾಯ ಬರುವಾಗ 300 ಕೋಟಿ ಇದು ಅನ್ಯಾಯನ. ಅದು ಯಾಕೆ ಹಂಗೆ ಸರ್ಕಾರ ಇದು ಮಾಡ್ತೇವೆ, ನಾವು ಯಾಕೆ ಒಪ್ಕೋಬೇಕಾತೋ ನನಗಂತೂ ತಿಳಿದಿಲ್ಲ. ನನ್ನ ವಿಚಾರ ವೈಯಕ್ತಿಕವಾಗಿ, ಕನಿಷ್ಠ ನೋಡ್ರಿ, ಈಗ ನಾವು 6 ಕೋಟಿ ಟನ್ ಕಬ್ಬು ಬೆಳಿತೀವಂದ್ರೆ ನಮ್ಮಲ್ಲಿ ಕಬ್ಬು ಬೆಳೆಯುವ ರೈತರು, ಅವ್ರ ಕುಟುಂಬದವರು, ಆಮೇಲೆ ಅಲ್ಲಿ ಕೂಲಿ ಆಳುಗಳು, ಅಲ್ಲಿ ದುಡಿಯುವಂಥ ಕಾರ್ಮಿಕರು, ಅದಕ್ಕೆ ಸಂಬಂಧಪಟ್ಟ ವ್ಯಾಪಾರಿಗಳು ಎಲ್ಲ ಹಿಡಿದು ಒಂದು 60 ಲಕ್ಷ ಆಗುತ್ತಲ್ಲ ನಮ್ಮ ಜನಸಂಖ್ಯೆ. ಆಕತಿಲ್ರಿ 60 ಲಕ್ಷ ಅಂದ್ರೆ ನಾವು ರಾಜ್ಯದ 10% ನಾವು ಕಬ್ಬು ಬೆಳೆಗಾರ, ಇದು ಕಬ್ಬು ಬೆಳೆಗೆ ಸಂಬಂಧಪಟ್ಟವ್ರು ಅದೀವಿ ಅಂದಂಗೆ ಆತಿಲ್ಲ. ಮತ್ತು ಈಗ 40,000-50,000 ಕೋಟಿ ನಮ್ಗೆ ಸಕ್ಕರೆ ಕಬ್ಬಿನ ಬೆಳೆಯಿಂದ ಆದಾಯ ಬರುವಾಗ ನಮ್ಮ ಜನಸಂಖ್ಯೆ ಪ್ರಮಾಣ 10% ಕೊಡ್ರಲ್ಲ, 4,000 ಕೋಟಿ ಕೊಡ್ರಿ. ಅಂದ್ರೆ ಏನು, ಕಬ್ಬಿಗೆ ನಿಮ್ಗೆ 1 ಟನ್ ಕಬ್ಬಿಗೆ 500 ರೂಪಾಯಿ ಸಹಾಯಧನ ಕೊಟ್ಟರು 3,000 ಕೋಟಿ ಆಕೈತಿ ಸರ್ಕಾರ. ಯಾಕೆ ಕೊಡಂಗಿಲ್ಲ? ಕೊಡ್ಬೋದಲ್ಲ, ಕೇಳ್ಬೇಕಲ್ಲ ನಾವು. ಇದು ನಮ್ಮ ಹಾಕ್ಕೋತಾ ಇರಬೇಕು. ಮತ್ತು ಈ ಕರೆಂಟಿನ ಪರಿಸ್ಥಿತಿ ಏನೈತಪ್ಪ ಅಂದ್ರೆ 2018-19ರಾಗ 6.5ರಿಂದ 7 ರೂಪಾಯಿ 25 ಪೈಸೆ ತನಕ ಮಾರ್ತಿದ್ವಿ, ಒಂದು ಯೂನಿಟಿಗೆ ಮಾರ್ತಿದ್ದು ಕರೆಂಟ್ ತೊಗೋತೀರಿ. ಈಗ ಸೋಲಾರ್, ವಿಂಡ್ ಮಿಲ್ಲ ಸಾಕಷ್ಟಾಗಿ ವಿದ್ಯುತ್ ಶಕ್ತಿ ಉತ್ಪಾದನೆಯೊಳಗೆ ದೇಶ ಭಾಳ ಮುಂದುವರೆದೈತಿ. ಈಗ ದರ ಏನೈತಿ ಗೊತ್ತೈತೆ ನಿಮ್ಗೆ?
ಒಂದು ಯೂನಿಟಿಗೆ 2 ರೂಪಾಯಿ 8 ಪೈಸಾದಿಂದ ಹೆಚ್ಚಾನ ಹೆಚ್ಚು 3.5 ರೂಪಾಯಿ ತನಕ ಐತಿ. ಅದ್ರಾಗ ಒಮ್ಮೊಮ್ಮೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 3 ತನಕ 70 ಪೈಸಾ ಇರ್ತೈತಿ. ಎಷ್ಟು ರೀ? 1 ಯೂನಿಟಿಗೆ 70 ಪೈಸಾ. ಈ 70 ಪೈಸಾದಾಗ 63.6 ಪೈಸಾ ನೀವು ಟ್ಯಾಕ್ಸ್ ಕಟ್ಟಿದ್ರೆ ಎಷ್ಟು ಉಳಿತೀವಿ? ಬರೀ 6 ಪೈಸಾ. 1 ಯೂನಿಟಿಗೆ 6 ಪೈಸಾಕ್ಕೆ ನೀವು ಕಾರ್ಖಾನೆ ಜನರೇಷನ್ದವ್ರು ವಿದ್ಯುತ್ ಮಾರಾಟ ಮಾಡಿದ್ರೆ ಅವ್ರ ಪರಿಸ್ಥಿತಿ ಏನಾಗಬಾರ್ದು? ಅದಕ್ಕೆ ನಾ ಹೇಳೋದು, ರೈತರು ಕಾರ್ಖಾನೆಯವರು ಕೂಡೇನ ಸರ್ಕಾರಕ್ಕೆ ಬೇಡಿಕೆ ಇಡಬೇಕು. ಯಾಕೆ 50,000 ಕೋಟಿ ರೂಪಾಯಿ ನಮ್ಮ ಕಬ್ಬಿನ ಉದ್ಯಮದಿಂದ, ಸಕ್ಕರೆ ಉದ್ಯಮದಿಂದ ನೀವು ಆದಾಯ ತಗೊಳ್ಳುವಾಗ ನಾವು 10% ಜನಸಂಖ್ಯೆ, ನಮಗೆ 10% ನಮ್ಮ ಸಕ್ಕರೆ ಉದ್ಯಮಕ್ಕೆ ತೆಗೆದಿಡ್ರಿ, ನಮ್ಮ ರೈತರಿಗೆ ಕೊಡ್ರಿ ಅಂತ ಹಕ್ಕು ಮಂಡ್ಸಕ್ಕೆ ಯಾಕೆ ಬರೋದಿಲ್ಲ? ಇದು ನನ್ನ ಪ್ರಶ್ನೆ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಇವು ವಾಸ್ತವವಾದ ಅಂಕಿಅಂಶಗಳು. ಇದನ್ನು ತಮ್ಮೆಲ್ಲರ ಮುಂದಿಟ್ಟೀನಿ. ಇದು ಬೆಳಗಾವಿ ಅಧಿವೇಶನದಾಗ ರೈತರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಿಸೋಣ. 2, ಒಂದು ಎಕ್ಸೈಸ್ನಾಗ ಪಾಲ ಕೊಡ್ರಿ. ಆಮೇಲೆ 2ನೇದ್ದು ಇನ್ನೊಂದು, ವಿದ್ಯುತ್ ಶಕ್ತಿಗೆ ಮಹಾರಾಷ್ಟ್ರದವ್ರು 1.5 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಒಂದು ಯೂನಿಟಿಗೆ 1 ರೂಪಾಯಿ 50 ಪೈಸಾ ಮಹಾರಾಷ್ಟ್ರದವರು ಕಾರ್ಖಾನೆಗೆ, ರೈತರಿಗೆ ಪರ್ಯಾಯವಾಗಿ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇವರು ಅದ್ರ ಬದಲಿ 64 ಪೈಸಾ ಟ್ಯಾಕ್ಸ್ ಹಾಕ್ತಾರೆ 1 ಯೂನಿಟಿಗೆ. ನಾ ಕೇಳೋದೇನಪ್ಪ ಅಂದ್ರೆ, ಒಂದು ಎಕ್ಸೈಸಾಗ ನಮ್ಮ ಪಾಲು ಕೊಡ್ರಿ. 2ನೇದ್ದು ವಿದ್ಯುತ್ತನ್ನು ಈಗೇನೈತಿ, ರಾಜ್ಯ ಸರ್ಕಾರದ ಎಸ್ಕಾಮ್ಗಳು ಯಾರಿಗಪ್ಪ ಈ ST2Aದಾಗ ಇಂಡಸ್ಟ್ರಿ ಒಳಗೆ 6 ರೂಪಾಯಿ 90 ಪೈಸಾ ಮಾರ್ತಾರೆ. ಆಮೇಲೆ ಕಮರ್ಷಿಯಲ್ ST2Bದಾಗ 8 ರೂಪಾಯಿಗೆ ಯೂನಿಟ್ ಮಾರ್ತಾರೆ. ಹಾಸ್ಪಿಟಲ್ಗಳಿಗೆ HT2C1ದಾಗ 7 ರೂಪಾಯಿ 10 ಪೈಸಾ ಮಾರ್ತಾರೆ. ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಟಿಗೆ HT2C2ದಾಗ 8 ರೂಪಾಯಿ 10 ಪೈಸಾಕ್ಕೆ ಯೂನಿಟ್ ಮಾರ್ತಾರೆ. ಕಾರ್ಖಾನೆಗಳಿಗೆ ಡೈರೆಕ್ಟ್ ಇಂಡಸ್ಟ್ರಿಗಳು ಕೂಡ ಅಗ್ರಿಮೆಂಟ್ ಮಾಡಕ್ಕೆ ಬಿಟ್ರಲ್ಲ, ತೊಗೊಳ್ಳಿ ಅವರು ಒಂದು 5-6 ರೂಪಾಯಿ ತನಕ ತೊಗೊಂಡ್ರೆ ಜನರೇಷನ್ ನಡ್ಸಕ್ಕೆ ಒಂದು ಇದು ಆಕೈತಿ. ಇದು ನನ್ನ ವಿಚಾರ. ಒಂದು, ವಿದ್ಯುತ್ ಶಕ್ತಿ ನಿಯಮವನ್ನು ಬದಲಾಯಿಸಬೇಕು. 2ನೇದ್ದು, ಅಬಕಾರಿ ಆದಾಯದಾಗ ಕಬ್ಬು ಬೆಳೆಗಾರರಿಗೆ ಸೂಕ್ತವಾದಂಥ ಪಾಲನ್ನು ಕೊಡಬೇಕು ಅಂಥೇಳಿ ನಾನು ರಾಜ್ಯ ಸರ್ಕಾರಕ್ಕೆ, ಎಲ್ಲ ಕಬ್ಬು ಬೆಳೆಗಾರರು, ನಾಯಕರು, ಪ್ರತಿನಿಧಿಗಳು ಮನವರಿಕೆ ಮಾಡಿಕೊಡಬೇಕು, ಒತ್ತಾಯ ಮಂಡಿಸ್ಬೇಕಂತೇಳಿ ನನ್ನ ವಿಚಾರ. ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಏನಿರಬೇಕು ಅನ್ನೋದನ್ನು ಈಗಾಗಲೇ ವಿಡಿಯೋ ದೊಡ್ಡದಾಗಿದ್ದಕ್ಕೆ ಇನ್ನೊಂದು ವಿಡಿಯೋದಾಗ ನಾನು ಹಂಚ್ಕೋತೀನಿ. ನಮಸ್ಕಾರ ಎಲ್ಲರಿಗೂ.